ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ 6ನೇ ದಿನದ ಮಧ್ಯಾಹ್ನದ ಯುದ್ಧ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಎರಡೂ ಸೈನ್ಯದವರು ಒಂದೊಂದು ವ್ಯೂಹದ ರಚನೆಯನ್ನ ಮಾಡ್ತಾರೆ. ಆಮೇಲೆ ಇಬ್ರು ಒಬ್ಬರ ಮೇಲೆ ಒಬ್ಬರು ಆಕ್ರಮಣವನ್ನ ಮಾಡಿ ಯುದ್ಧ ಮಾಡ್ತಿರ್ತಾರೆ. ಕೋಪ ಮಾಡಿಕೊಂಡಂತ ಅರ್ಜುನ ಬಿಟ್ಟಂತ ಬಾಣಗಳನ್ನ ತಡೆಯೋದಕ್ಕೆ ಈ ಸೈನಿಕರಿಗಾಗದೆ ಅವರೆಲ್ಲರೂ ಕೂಡ ಏನು ಮಾಡಿದ್ರು, ಭೀಷ್ಮರ ಶರಣಾಗತಿಗೆ ಹೋಗ್ತಾರೆ. ಈಗ ಅವರೇ ನಮ್ಮನ್ನ ಕಾಪಾಡಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ಅಷ್ಟೊಂದು ಶೌರ್ಯದಿಂದ ಅಷ್ಟೊಂದು ಕೋಪದಿಂದ ಅರ್ಜುನ ಯುದ್ಧವನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಈಗ ಭೀಷ್ಮರು ಬಹಳ ಬೇಗ ಏನ್ ಮಾಡಿದ್ರು, ಈಗ ಅವರೆಲ್ಲ ಬಂದು ನನ್ನ ಹತ್ರ ಶರಣಾಗತಿಗೆ ಬಂದಿದ್ದಾರೆ ಅಂದಿದ ತಕ್ಷಣ ತುಂಬಾನೇ ಜೋರಾಗಿ ಯುದ್ಧ ಮಾಡ್ತಿದ್ದಾನೆ ಇವನು ಅಂತ ಅಂದ್ಬಿಟ್ಟು ತಕ್ಷಣ ಅರ್ಜುನನ ಮುಂದೆ ಬಂದು ಅವನ ಜೊತೆ ಇವ್ರು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಯ್ತಾ. ಈ ಕಡೆ ದ್ರೋಣಾಚಾರ್ಯರು ಬಾಣವನ್ನ ಹೊಡೆದು ಮತ್ಸ್ಯರಾಜ ವಿರಾಟನನ್ನ ಗಾಯಗೊಳಿಸ್ತಾರೆ. ಮತ್ತೆ ಒಂದು ಬಾಣದಿಂದ ಅವರ ಧ್ವಜವನ್ನ, ಇನ್ನೊಂದರಿಂದ ಅವರ ಧನಸ್ಸನ್ನು ಕೂಡ ಕತ್ತರಿಸ್ಬಿಡ್ತಾರೆ. ಸೇನಾ ನಾಯಕನಾದಂತಹ ವಿರಾಟ ತಕ್ಷಣ ಏನ್ ಮಾಡ್ದ, ಅವನು ಕೈ ಕಟ್ಕೊಂಡು ಕೂತಿಲ್ಲ, ಇನ್ನೊಂದು ಧನಸ್ಸನ್ನ ತಗೊಳ್ತಾನೆ. ಮತ್ತೆ ಎಷ್ಟೊಂದು ಹೊಳಿತಾ ಇರುವಂತ, ಅಂದ್ರೆ ತುಂಬಾ ಚೂಪಾಗಿರ್ಬೇಕು ಆ ರೀತಿಯ ಬಾಣಗಳನ್ನ ತಗೊಳ್ತಾನೆ. ಆಮೇಲೆ ಏನ್ ಮಾಡ್ದ, ಅವನು 3 ಬಾಣಗಳಿಂದ ಆಚಾರ್ಯರಿಗೆ ಹೊಡಿತಾನೆ, 4 ಬಾಣಗಳಿಂದ ಅವನ ರಥದಲ್ಲಿದ್ದಂಥ 4 ಕುದುರೆಗಳನ್ನ ಕೊಲ್ತಾನೆ, ಒಂದು ಬಾಣದಿಂದ ಧ್ವಜವನ್ನ ಕತ್ತರಿಸ್ತಾನೆ, 5ರಿಂದ ಸಾರಥಿಯನ್ನ ಕೊಂದು ಬೀಳಿಸ್ತಾನೆ, ಮತ್ತೆ 1ರಿಂದ ಧನಸ್ಸನ್ನು ಕೂಡ ಕತ್ತರಿಸ್ತಾನೆ. ಇದರಿಂದ ಏನಾಯ್ತು, ದ್ರೋಣಾಚಾರ್ಯರಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಅವರು ಏನು ಸುಮ್ಮನೆ ಇರಲಿಲ್ಲ. ತಕ್ಷಣ ಏನ್ ಮಾಡಿದ್ರು, ಅವರು 8 ಬಾಣಗಳಿಂದ ವಿರಾಟನ ಕುದುರೆಗಳನ್ನ ನಾಶ ಮಾಡ್ತಾರೆ, 1ರಿಂದ ಅವನ ಸಾರಥಿಯನ್ನ ಕೊಲ್ತಾರೆ. ವಿರಾಟ ರಥದಿಂದ ಎಗರಿ ಏನ್ ಮಾಡ್ತಾನೆ, ತನ್ನ ಮಗನ ರಥದ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಆಗ ಆ ತಂದೆ ಮಕ್ಕಳು ಇಬ್ಬರೂ ಕೂಡ ಭೀಷಣವಾದಂತಹ ಬಾಣಗಳ ಮಳೆಯನ್ನ ಸುರಿಸಿ ಬಲವಂತವಾಗಿ ಆಚಾರ್ಯರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಯ್ತು, ದ್ರೋಣಾಚಾರ್ಯರಿಗೆ ತುಂಬಾ ಕೋಪ ಬಂತು. ಆವಾಗ ರಾಜಕುಮಾರ ಶಂಖನ ಮೇಲೆ ಸರ್ಪದ ಹಾಗೆ ವಿಷ ಇರುತ್ತಲ್ಲ ಅಂತ ಒಂದು ಬಾಣವನ್ನ ಬಿಡ್ತಾರೆ. ಆ ಬಾಣ ಶಂಖನ ಹೃದಯವನ್ನ ಭೇದಿಸಿ ಅವನು ರಕ್ತದಿಂದ ತೊಯ್ದು ನೆಲದ ಮೇಲೆ ಬೀಳ್ತಾನೆ. ಶಂಖನ ಕೈಯಲ್ಲಿದ್ದಂತಹ ಧನಸ್ಸು ಅವನ ತಂದೆ ಹತ್ರನೇ ಬಿದ್ದೋಯ್ತು. ಮತ್ತು ಅವನು ಸ್ವಯಂ ರಣಭೂಮಿಯಲ್ಲಿ ಸತ್ತು ಬಿದ್ದ. ಈಗ ವಿರಾಟನ ಒಬ್ಬ ಮಗ ಸತ್ತು ಬಿದ್ದಿದ್ದಾನೆ. ವಿರಾಟನ ಮಗ ಸತ್ತು ಹೋದ. ಈಗ ಮಗ ಸತ್ತಿರೋದನ್ನ ನೋಡಿದಾಗ ಆ ವಿರಾಟ ತುಂಬಾ ಹೆದರ್ಕೊಳ್ತಾನೆ. ಮತ್ತೆ ದ್ರೋಣಾಚಾರ್ಯರನ್ನ ಬಿಟ್ಟು ಯುದ್ಧ ಕ್ಷೇತ್ರದಿಂದ ಹೊರಟು ಹೋಗ್ತಾನೆ. ಅಂದ್ರೆ ದ್ರೋಣಾಚಾರ್ಯರನ್ನ ಎದುರಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಅಂತ ಅವನು ಗೊತ್ತಾಗತ್ತೆ. ಸೊ ಅದರಿಂದ ಏನ್ ಮಾಡ್ತಾನೆ, ಯುದ್ಧ ಕ್ಷೇತ್ರದಿಂದ ಹೊರಟು ಹೋಗ್ತಾನೆ. ಆಗ ದ್ರೋಣಾಚಾರ್ಯರು ಪಾಂಡವರ ವಿಶಾಲವಾಹಿಯನ್ನ 100,000 ಬಾಣಗಳಿಂದ ಅವರು ವಿಭಜನೆ ಮಾಡ್ತಾರೆ. ಅಂದ್ರೆ ಹೊಡಿತಾ ಹೋಗ್ತಾ ಇದ್ದಾರೆ, ಸತ್ತವ್ರು ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಸತ್ತು ಹೋಗ್ತಾರೆ. ಶಿಖಂಡಿ ಏನ್ ಮಾಡ್ತಾನೆ, ಅಶ್ವತ್ಥಾಮನ ಮುಂದೆ ಬಂದು 3 ಬಾಣಗಳಿಂದ ಅವನ ಹಣೆಯ ಮಧ್ಯಕ್ಕೆ ಗಾಯಗೊಳಿಸ್ತಾನೆ. ಇದರಿಂದ ಕೋಪ ಮಾಡ್ಕೊಂಡಂತ ಅಶ್ವತ್ಥಾಮ ಬಹಳಷ್ಟು ಬಾಣಗಳನ್ನ ಬಿಟ್ಟು ಅರ್ಧವೇ ನಿಮಿಷದಲ್ಲಿ ಶಿಖಂಡಿಯ ಧ್ವಜವನ್ನ, ಸಾರಥಿ, ಕುದುರೆಗಳು, ಆನೆಗಳು ಎಲ್ಲವನ್ನ ಕತ್ತರಿಸಿ ಬೀಳಿಸ್ಬಿಡ್ತಾನೆ. ಕುದುರೆಗಳು ಸತ್ತು ಹೋದ ಮೇಲೆ ಅವನೇನ್ ಮಾಡ್ದ, ರಥದಿಂದ ಕೆಳಗಡೆ ಇಳಿದು ಮತ್ತೆ ಕೈಯಲ್ಲಿ ಕತ್ತಿ ಮತ್ತೆ ಗುರಾಣಿಯನ್ನು ತಗೊಂಡು ಹುಲಿಯ ಹಾಗೆ ಬಹಳ ಕೋಪ ಮಾಡ್ಕೊಂಡು ಅವನ ಮೇಲೆ ಎಗರ್ತಾನೆ. ರಣಾಂಗಣದಲ್ಲಿ ಕತ್ತಿಯನ್ನು ತಗೊಂಡು ತಿರುಗಾಡ್ತಾ ಇರುವಂಥ ಶಿಖಂಡಿಯ ಮೇಲೆ ದಾಳಿ ಮಾಡೋದಕ್ಕೆ ಅಶ್ವತ್ಥಾಮನಿಗೆ ಅವಕಾಶನೇ ಸಿಗಲಿಲ್ಲ. ಅಂದರೆ ಅಷ್ಟು ಫಾಸ್ಟಾಗಿ ಅವನು ಎಲ್ಲನೂ ಕೊಚ್ಕೊಂಡು ಹೋಗ್ತಾ ಇದ್ದಾನೆ, ತಿರುಗಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇವನಿಗೆ ಅವನ ಮೇಲೆ ದಾಳಿ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ. ಆಗ ಅವನ ಮೇಲೆ ಏನು ಮಾಡ್ದ, ಒಂದೇ ಸಮ 1,000 ಬಾಣಗಳನ್ನು ಬಿಡ್ತಾನೆ. ಶಿಖಂಡಿ ಕೂಡ ಆ ಎಲ್ಲ ಬಾಣಗಳ ಮಳೆಯನ್ನು ತನ್ನ ಕತ್ತಿಯಿಂದನೇ ಕತ್ತರಿಸ್ತಾ ಹೋಗ್ತಾನೆ. ಆಗ ಅಶ್ವತ್ಥಾಮ ಅವನ ಕತ್ತಿ ಮತ್ತೆ ಗುರಾಣಿಯನ್ನೇ ತುಂಡು ತುಂಡು ಮಾಡಿಬಿಡ್ತಾನೆ. ಮತ್ತು ಅನೇಕ ಬಾಣಗಳಿಂದ ಶಿಖಂಡಿಗೂ ಕೂಡ ಹೊಡಿತಾನೆ. ಆದರೆ ಆ ಶಿಖಂಡಿ ಬೇಗ ಸಾತ್ಯಕಿ ಇರ್ತಾನಲ್ಲ, ಅವನ ರಥದ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಈ ಕಡೆ ವೀರನಾದಂತಹ ಸಾತ್ಯಕಿ ತನ್ನ ಚೂಪಾದ ಬಾಣಗಳಿಂದ ರಾಕ್ಷಸ ಅಲಂಭೂಷನನ್ನ ಗಾಯಗೊಳಿಸ್ತಾನೆ. ಅಲಂಭೂಷ ಏನ್ ಮಾಡ್ತಾನೆ, ಅವನು ಕೂಡ ಅರ್ಧಚಂದ್ರಾಕಾರದ ಬಾಣವನ್ನ ಬಿಟ್ಟು ಸಾತ್ಯಕಿಯ ಧನಸ್ಸನ್ನ ಕತ್ತರಿಸ್ತಾನೆ. ಮತ್ತೆ ಅವನನ್ನು ಕೂಡ ಅನೇಕ ಬಾಣಗಳಿಂದ ಗಾಯಗೊಳಿಸ್ತಾನೆ. ಆಮೇಲೆ ಅವನು ರಾಕ್ಷಸಿಗಳ ಮಾಯೆಯನ್ನ ನೋಡಿ
ಅವನ ಮೇಲೆ ಬಾಣಗಳನ್ನು ಸುರಿಸ್ತಾನೆ. ಈಗ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಈ ಸಮಯದಲ್ಲಿ ಸಾತ್ಯಕಿಯ ಬಹಳ ಅದ್ಭುತ ಪರಾಕ್ರಮ ನೋಡೋದಕ್ಕೆ ಸಿಕ್ತು. ಯಾಕೆ ಅಂತಂದರೆ ಅಷ್ಟು ಚೂಪಾಗಿರುವ ಬಾಣಗಳ ಏಟನ್ನು ತಿಂದ ಮೇಲೂ ಕೂಡ ಅವನು ರಣಭೂಮಿಯಲ್ಲಿ ಸ್ವಲ್ಪ ಕೂಡ ಗಾಬರಿನೇ ಮಾಡಿಕೊಂಡಿಲ್ಲ. ಅವನು ಅರ್ಜುನನಿಂದ ಸಿಕ್ಕಿರುವಂಥ ಐಂದ್ರಾಸ್ತ್ರವನ್ನು ಬಿಡ್ತಾನೆ. ಅದರಿಂದ ಏನಾಯಿತು, ಆ ರಾಕ್ಷಸಿ ಮಾಯೆ ಇತ್ತಲ್ಲ ಅದೆಲ್ಲ ತತ್ಕಾಲದಲ್ಲೇ ಭಸ್ಮವಾಗೋಯ್ತು. ಆಮೇಲೆ ಅವನು ಅನೇಕ ಬಾಣಗಳನ್ನು ಸುರಿಸಿ ಅಲಂಭೂಷಣನ್ನು ಮುಚ್ಚೇ ಬಿಡ್ತಾನೆ. ಈ ರೀತಿ ಸಾತ್ಯಕಿಯಿಂದ ಪೀಡಿತನಾದ ಮೇಲೆ ಆ ರಾಕ್ಷಸ ಅವನನ್ನು ಬಿಟ್ಟು ರಣಭೂಮಿಯಿಂದಾನೇ ಓಡಿ ಹೋಗ್ತಾನೆ. ಸತ್ಯ ಪರಾಕ್ರಮಿಯಾದಂತಹ ಸಾತ್ಯಕಿ ತನ್ನ ಚೂಪಾದ ಬಾಣಗಳಿಂದ ನಿಮ್ಮ ಮಕ್ಕಳ ಮೇಲೂ ಕೂಡ ಪ್ರಹಾರ ಮಾಡ್ತಾನೆ. ಅವರು ಕೂಡ ಭಯಭೀತರಾಗಿ ಓಡ್ ಹೋಗ್ತಾರೆ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.